ಈ ಬಾರಿ ಏರೋ ಇಂಡಿಯಾ 2025ರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಎರಡು ಪ್ರಮುಖ ಯುದ್ಧ ವಿಮಾನಗಳು. ಒಂದು ರಷ್ಯಾದ Su-57 ಸುಖೋಯ್ ನಿರ್ಮಿತ Su-57 ಹಾಗೆ ಅಮೆರಿಕಾದ F-35. ನಾನೀಗ ಎಕ್ಸಾಕ್ಟ್ಲಿ ರಷ್ಯಾ ನಿರ್ಮಿತ Su-57 ಯುದ್ಧ ವಿಮಾನದ ಮುಂಭಾಗದಿಂದ ಈ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ನೀವೇಗಿನ ದೃಶ್ಯ ಗಮನಿಸ್ತಾ ಇದ್ದೀರಿ, ಇದು ಏರ್ ಇಂಡಿಯಾ ಶೋನ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸ್ತಾ ಇರತಕ್ಕಂತ ರಷ್ಯಾ ನಿರ್ಮಿತ Su-57 ಸುಖೋಯ್ 57 ಯುದ್ಧ ವಿಮಾನ. ರಷ್ಯಾದ ನೆಕ್ಸ್ಟ್ ಜನರೇಷನ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತಲೇ ಇದನ್ನ ಬಣ್ಣಿಸಲಾಗುತ್ತೆ. ಪ್ರಮುಖವಾಗಿ 5th ಜನರೇಷನ್ ಫೈಟರ್. ಇದು ಪ್ರಮುಖವಾಗಿ ವೆಸ್ಟರ್ನ್ ಏರ್ ಡೊಮೈನ್ ಆ ಭಾಗದಲ್ಲಿ ಯುದ್ಧದ ಸಂದರ್ಭವನ್ನ ಎದುರಿಸಲಿಕ್ಕೆ ಬೇಕಾದ ಎಲ್ಲಾ ರೀತಿಯ ಟೆಕ್ನಾಲಜಿ ಕೂಡ ಈ ಒಂದು ಯುದ್ಧ ವಿಮಾನದಲ್ಲಿದೆ. ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಅಮೆರಿಕಾದ ಫೈಟರ್ ಜೆಟ್ F-35ನ ಕಾಂಪೀಟ್ ಮಾಡಲಿಕ್ಕೆ, ಅದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ರಷ್ಯಾದವರು ನಿರ್ಮಾಣ ಮಾಡಿರತಕ್ಕಂತ ಫೈಟರ್ ಜೆಟ್ ಇದು. ಪ್ರಮುಖವಾಗಿ ರೋಬೋಸ್ಟ್ ವೆಪನ್ ಸ್ಯೂಟ್ ಇದೆ ಇದರಲ್ಲಿ. ಹಾಗೆ ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ದೃಶ್ಯಗಳಿಗೆ ಮೀರಿ ಮಿಸೈಲ್ಗಳನ್ನ ಲಾಂಚ್ ಮಾಡುವ ಕೆಪಾಸಿಟಿ ಕೂಡ ಈ ಒಂದು ರಷ್ಯಾ ನಿರ್ಮಿತ ಯುದ್ಧ ವಿಮಾನದಲ್ಲಿದೆ. ಪ್ರಮುಖವಾಗಿ Su-57ನ ವೆಪನ್ಗಳನ್ನ, Su-57 ಕ್ಯಾರಿ ಮಾಡುವ ವೆಪನ್ಗಳನ್ನ ನೀವೀಗ ಮಿಸೈಲ್ಗಳನ್ನ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಿ. ಈ ಬಾರಿಯ ಏರೋ ಶೋನಲ್ಲಿ ಈ ಒಂದು ಮಿಸೈಲ್ಗಳನ್ನ ಕೂಡ ಡಿಸ್ಪ್ಲೇಗೆ ಇಡಲಾಗಿದೆ. ಪ್ರಮುಖವಾಗಿ ನೀವು ಗಮನಿಸಬಹುದು RWMD2 ಏರ್ ಟು ಏರ್ ಶಾರ್ಟ್ ರೇಂಜ್ ಗೈಡೆಡ್ ಮಿಸೈಲ್, ಅದರ ಜೊತೆಯಲ್ಲಿ KH-38 MLE ಇದು ಕೂಡ ಶಾರ್ಟ್ ರೇಂಜ್ ಗೈಡೆಡ್ ಮಿಸೈಲ್. ಹಾಗೆ KH-35UE ಇದು ಟ್ಯಾಕ್ಟಿಕಲ್ ಆಂಟಿ ಶಿಪ್ ಮಿಸೈಲ್. ಹಾಗೆ KH-69 ಮಲ್ಟಿ ಫಂಕ್ಷನಲ್ ಲಾಂಗ್ ಸಿಗ್ನೇಚರ್ ಹೈ ಪ್ರಿಸಿಷನ್ ಏರ್ ಲಾಂಚ್ಡ್ ಮಿಸೈಲ್. ಇದೆಲ್ಲವೂ ಕೂಡ ನ್ಯೂ ಜನರೇಷನ್ ಮಿಸೈಲ್. ಇದೆಲ್ಲವನ್ನ ಹೊತ್ತೊಯ್ಯುವ ಕೆಪಾಸಿಟಿ ರಷ್ಯಾದ ಈ ಒಂದು ಮ್ಯಾಗ್ನಿಫಿಷಿಯಂಟ್ ಮಾಸ್ಟರ್ ಪೀಸ್ Su-57 ನಲ್ಲಿದೆ. ಈ ಬಾರಿಯ ಏರೋ ಶೋ 2025ರ ಸೆಂಟರ್ ಆಫ್ ಅಟ್ರಾಕ್ಷನ್ ರಷ್ಯಾದ ಈ ಒಂದು ಮಾಸ್ಟರ್ ಪೀಸ್. ರಿಪಬ್ಲಿಕ್ ಕನ್ನಡದ ದೃಶ್ಯದ ಮೂಲಕ ನೀವು ಇದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಇದರ ಏರೋಬ್ಯಾಟಿಕ್ ಶೋ ಇರುತ್ತೆ. ಯಾರೆಲ್ಲ ವೀಕ್ಷಕರು ಇದರ ಹಾರಾಟದ ಸಾಮರ್ಥ್ಯವನ್ನ ಗಮನಿಸಬೇಕು ಅಂತ ಇಷ್ಟಪಡ್ತೀರಿ, ಮಧ್ಯಾಹ್ನ 3 ಗಂಟೆ ಸರಿಯಾಗಿ ಇದರ ಶೋ ಇರುತ್ತೆ. ಅದರ್ವೈಸ್ ಬೇ ಏರಿಯಾ ಏನಿದೆ, ಬೇರೆ ಎಲ್ಲ ಯುದ್ಧ ವಿಮಾನಗಳು ನಿಲ್ಲಿಸಿರ್ತಕ್ಕಂಥ ಬೇ ಏರಿಯಾ, ಅಲ್ಲಿ ಇದನ್ನ ಡಿಸ್ಪ್ಲೇಗೂ ಕೂಡ ಇಟ್ಟಿರ್ತಾರೆ. ಇಷ್ಟೇ ಹತ್ತಿರದಿಂದ Su-57 ಅನ್ನ ಗಮನಿಸುವ ಅವಕಾಶ ಈ ಬಾರಿಯ ಏರೋ ಇಂಡಿಯಾ 2025ರಲ್ಲಿ ನಿಮಗೆ ಒದಗಿಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಇಂಡಿಯಾ 2025 ಬೆಂಗಳೂರು. ಈ ಬಾರಿ ಏರೋ ಇಂಡಿಯಾ 2025ರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಎರಡು ಪ್ರಮುಖ ಯುದ್ಧ ವಿಮಾನಗಳು. ಒಂದು ರಷ್ಯಾದ Su-57 ಸುಖೋಯ್ ನಿರ್ಮಿತ Su-57 ಹಾಗೆ ಅಮೆರಿಕಾದ F-35. ನಾನೀಗ ಎಕ್ಸಾಕ್ಟ್ಲಿ ರಷ್ಯಾ ನಿರ್ಮಿತ Su-57 ಯುದ್ಧ ವಿಮಾನದ ಮುಂಭಾಗದಿಂದ ಈ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ನೀವೇಗಿನ ದೃಶ್ಯ ಗಮನಿಸ್ತಾ ಇದ್ದೀರಿ, ಇದು ಏರ್ ಇಂಡಿಯಾ ಶೋನ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸ್ತಾ ಇರತಕ್ಕಂತ ರಷ್ಯಾ ನಿರ್ಮಿತ Su-57 ಸುಖೋಯ್ 57 ಯುದ್ಧ ವಿಮಾನ. ರಷ್ಯಾದ ನೆಕ್ಸ್ಟ್ ಜನರೇಷನ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತಲೇ ಇದನ್ನ ಬಣ್ಣಿಸಲಾಗುತ್ತೆ. ಪ್ರಮುಖವಾಗಿ 5th ಜನರೇಷನ್ ಫೈಟರ್. ಇದು ಪ್ರಮುಖವಾಗಿ ವೆಸ್ಟರ್ನ್ ಏರ್ ಡೊಮೈನ್ ಆ ಭಾಗದಲ್ಲಿ ಯುದ್ಧದ ಸಂದರ್ಭವನ್ನ ಎದುರಿಸಲಿಕ್ಕೆ ಬೇಕಾದ ಎಲ್ಲಾ ರೀತಿಯ ಟೆಕ್ನಾಲಜಿ ಕೂಡ ಈ ಒಂದು ಯುದ್ಧ ವಿಮಾನದಲ್ಲಿದೆ. ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಅಮೆರಿಕಾದ ಫೈಟರ್ ಜೆಟ್ F-35ನ ಕಾಂಪೀಟ್ ಮಾಡಲಿಕ್ಕೆ, ಅದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ರಷ್ಯಾದವರು ನಿರ್ಮಾಣ ಮಾಡಿರತಕ್ಕಂತ ಫೈಟರ್ ಜೆಟ್ ಇದು. ಪ್ರಮುಖವಾಗಿ ರೋಬೋಸ್ಟ್ ವೆಪನ್ ಸ್ಯೂಟ್ ಇದೆ ಇದರಲ್ಲಿ. ಹಾಗೆ ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ದೃಶ್ಯಗಳಿಗೆ ಮೀರಿ ಮಿಸೈಲ್ಗಳನ್ನ ಲಾಂಚ್ ಮಾಡುವ ಕೆಪಾಸಿಟಿ ಕೂಡ ಈ ಒಂದು ರಷ್ಯಾ ನಿರ್ಮಿತ ಯುದ್ಧ ವಿಮಾನದಲ್ಲಿದೆ. ಪ್ರಮುಖವಾಗಿ Su-57ನ ವೆಪನ್ಗಳನ್ನ, Su-57 ಕ್ಯಾರಿ ಮಾಡುವ ವೆಪನ್ಗಳನ್ನ ನೀವೀಗ ಮಿಸೈಲ್ಗಳನ್ನ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಿ. ಈ ಬಾರಿಯ ಏರೋ ಶೋನಲ್ಲಿ ಈ ಒಂದು ಮಿಸೈಲ್ಗಳನ್ನ ಕೂಡ ಡಿಸ್ಪ್ಲೇಗೆ ಇಡಲಾಗಿದೆ. ಪ್ರಮುಖವಾಗಿ ನೀವು ಗಮನಿಸಬಹುದು RWMD2 ಏರ್ ಟು ಏರ್ ಶಾರ್ಟ್ ರೇಂಜ್ ಗೈಡೆಡ್ ಮಿಸೈಲ್, ಅದರ ಜೊತೆಯಲ್ಲಿ KH-38 MLE ಇದು ಕೂಡ ಶಾರ್ಟ್ ರೇಂಜ್ ಗೈಡೆಡ್ ಮಿಸೈಲ್. ಹಾಗೆ KH-35UE ಇದು ಟ್ಯಾಕ್ಟಿಕಲ್ ಆಂಟಿ ಶಿಪ್ ಮಿಸೈಲ್. ಹಾಗೆ KH-69 ಮಲ್ಟಿ ಫಂಕ್ಷನಲ್ ಲಾಂಗ್ ಸಿಗ್ನೇಚರ್ ಹೈ ಪ್ರಿಸಿಷನ್ ಏರ್ ಲಾಂಚ್ಡ್ ಮಿಸೈಲ್. ಇದೆಲ್ಲವೂ ಕೂಡ ನ್ಯೂ ಜನರೇಷನ್ ಮಿಸೈಲ್. ಇದೆಲ್ಲವನ್ನ ಹೊತ್ತೊಯ್ಯುವ ಕೆಪಾಸಿಟಿ ರಷ್ಯಾದ ಈ ಒಂದು ಮ್ಯಾಗ್ನಿಫಿಷಿಯಂಟ್ ಮಾಸ್ಟರ್ ಪೀಸ್ Su-57 ನಲ್ಲಿದೆ. ಈ ಬಾರಿಯ
ಏರೋ ಶೋ 2025 ಸೆಂಟರ್ ಆಫ್ ಅಟ್ರಾಕ್ಷನ್ ರಷ್ಯಾದ ಈ ಒಂದು ಮಾಸ್ಟರ್ ಪೀಸ್ ರಿಪಬ್ಲಿಕ್ ಕನ್ನಡದ ದೃಶ್ಯದ ಮೂಲಕ ನೀವು ಇದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಇದರ ಏರೋಬ್ಯಾಟಿಕ್ ಶೋ ಇರುತ್ತೆ. ಯಾರೆಲ್ಲ ವೀಕ್ಷಕರು ಇದರ ಹಾರಾಟದ ಸಾಮರ್ಥ್ಯವನ್ನ ಗಮನಿಸಬೇಕು ಅಂತ ಇಷ್ಟಪಡ್ತೀರಿ, ಮಧ್ಯಾಹ್ನ 3 ಗಂಟೆ ಸರಿಯಾಗಿ ಇದರ ಶೋ ಇರುತ್ತೆ. ಅದರ್ವೈಸ್ ಬೇ ಏರಿಯಾ ಏನಿದೆ, ಬೇರೆ ಎಲ್ಲ ಯುದ್ಧ ವಿಮಾನಗಳು ನಿಲ್ಲಿಸಿರ್ತಕ್ಕಂಥ ಬೇ ಏರಿಯಾ, ಅಲ್ಲಿ ಇದನ್ನ ಡಿಸ್ಪ್ಲೇಗೂ ಕೂಡ ಇಟ್ಟಿರ್ತಾರೆ. ಇಷ್ಟೇ ಹತ್ತಿರದಿಂದ SU-57 ಅನ್ನ ಗಮನಿಸುವ ಅವಕಾಶ ಈ ಬಾರಿಯ ಏರೋ ಇಂಡಿಯಾ 2025 ನಿಮಗೆ ಒದಗಿಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಇಂಡಿಯಾ 2025 ಬೆಂಗಳೂರು. ಈ ಬಾರಿ ಏರೋ ಇಂಡಿಯಾ 2025 ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ 2 ಪ್ರಮುಖ ಯುದ್ಧ ವಿಮಾನಗಳು. ಒಂದು ರಷ್ಯಾದ SU-57 ಸುಖೋಯ್ ನಿರ್ಮಿತ SU-57 ಹಾಗೆ ಅಮೆರಿಕಾದ F-35. ನಾನೀಗ ಎಕ್ಸಾಕ್ಟ್ಲಿ ರಷ್ಯಾ ನಿರ್ಮಿತ SU-57 ಯುದ್ಧ ವಿಮಾನದ ಮುಂಭಾಗದಿಂದ ಈ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ನೀವೇಗಿನ ದೃಶ್ಯ ಗಮನಿಸ್ತಾ ಇದ್ದೀರಿ, ಇದು ಏರ್ ಇಂಡಿಯಾ ಶೋನ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸ್ತಾ ಇರತಕ್ಕಂತ ರಷ್ಯಾ ನಿರ್ಮಿತ SU-57 ಸುಖೋಯ್ 57 ಯುದ್ಧ ವಿಮಾನ. ರಷ್ಯಾದ ನೆಕ್ಸ್ಟ್ ಜನರೇಷನ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತಲೇ ಇದನ್ನ ಬಣ್ಣಿಸಲಾಗುತ್ತೆ. ಪ್ರಮುಖವಾಗಿ 5th ಜನರೇಷನ್ ಫೈಟರ್. ಇದು ಪ್ರಮುಖವಾಗಿ ವೆಸ್ಟರ್ನ್ ಏರ್ ಡೊಮೈನ್ ಆ ಭಾಗದಲ್ಲಿ ಯುದ್ಧದ ಸಂದರ್ಭವನ್ನ ಎದುರಿಸಲಿಕ್ಕೆ ಬೇಕಾದ ಎಲ್ಲಾ ರೀತಿಯ ಟೆಕ್ನಾಲಜಿ ಕೂಡ ಈ ಒಂದು ಯುದ್ಧ ವಿಮಾನದಲ್ಲಿದೆ. ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಅಮೆರಿಕಾದ ಫೈಟರ್ ಜೆಟ್ F-35 ನ ಕಾಂಪೀಟ್ ಮಾಡಲಿಕ್ಕೆ, ಅದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ರಷ್ಯಾದವರು ನಿರ್ಮಾಣ ಮಾಡಿರತಕ್ಕಂಥ ಫೈಟರ್ ಜೆಟ್ ಇದು. ಪ್ರಮುಖವಾಗಿ ರೋಬೋಸ್ಟ್ ವೆಪನ್ ಸ್ಯೂಟ್ ಇದೆ ಇದರಲ್ಲಿ, ಹಾಗೆ ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ದೃಶ್ಯಗಳಿಗೆ ಮೀರಿ ಮಿಸೈಲ್ಗಳನ್ನ ಲಾಂಚ್ ಮಾಡುವ ಕೆಪಾಸಿಟಿ ಕೂಡ ಈ ಒಂದು ರಷ್ಯಾ ನಿರ್ಮಿತ ಯುದ್ಧ ವಿಮಾನದಲ್ಲಿದೆ. ಪ್ರಮುಖವಾಗಿ SU-57 ನ ವೆಪನ್ಗಳನ್ನ, SU-57 ಕ್ಯಾರಿ ಮಾಡುವ ವೆಪನ್ಗಳನ್ನ, ನೀವೀಗ ಮಿಸೈಲ್ಗಳನ್ನ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಿ. ಈ ಬಾರಿಯ ಏರೋ ಶೋನಲ್ಲಿ ಈ ಒಂದು ಮಿಸೈಲ್ಗಳನ್ನ ಕೂಡ ಡಿಸ್ಪ್ಲೇಗೆ ಇಡಲಾಗಿದೆ. ಪ್ರಮುಖವಾಗಿ ನೀವು ಗಮನಿಸಬಹುದು RBBM-D2 ಏರ್ ಟು ಏರ್ ಶಾರ್ಟ್ ರೇಂಜ್ ಗೈಡೆಡ್ ಮಿಸೈಲ್, ಅದರ ಜೊತೆಯಲ್ಲಿ KH-38 MLE ಇದು ಕೂಡ ಶಾರ್ಟ್ ರೇಂಜ್ ಗೈಡೆಡ್ ಮಿಸೈಲ್, ಹಾಗೆ KH-35UE ಇದು ಟ್ಯಾಕ್ಟಿಕಲ್ ಆಂಟಿ ಶಿಪ್ ಮಿಸೈಲ್, ಹಾಗೆ KH-69 ಮಲ್ಟಿ ಫಂಕ್ಷನಲ್ ಲಾಂಗ್ ಸಿಗ್ನೇಚರ್ ಹೈ ಪ್ರಿಸಿಷನ್ ಏರ್ ಲಾಂಚ್ಡ್ ಮಿಸೈಲ್. ಇದೆಲ್ಲವೂ ಕೂಡ ನ್ಯೂ ಜನರೇಷನ್ ಮಿಸೈಲ್. ಇದೆಲ್ಲವನ್ನ ಹೊತ್ತೊಯ್ಯುವ ಕೆಪಾಸಿಟಿ ರಷ್ಯಾದ ಈ ಒಂದು ಮ್ಯಾಗ್ನಿಫಿಷಿಯಂಟ್ ಮಾಸ್ಟರ್ ಪೀಸ್ SU-57 ನಲ್ಲಿದೆ. ಈ ಬಾರಿಯ ಏರೋ ಶೋ 2025 ಸೆಂಟರ್ ಆಫ್ ಅಟ್ರಾಕ್ಷನ್ ರಷ್ಯಾದ ಈ ಒಂದು ಮಾಸ್ಟರ್ ಪೀಸ್ ರಿಪಬ್ಲಿಕ್ ಕನ್ನಡದ ದೃಶ್ಯದ ಮೂಲಕ ನೀವು ಇದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಇದರ ಏರೋಬ್ಯಾಟಿಕ್ ಶೋ ಇರುತ್ತೆ. ಯಾರೆಲ್ಲ ವೀಕ್ಷಕರು ಇದರ ಹಾರಾಟದ ಸಾಮರ್ಥ್ಯವನ್ನ ಗಮನಿಸಬೇಕು ಅಂತ ಇಷ್ಟಪಡ್ತೀರಿ, ಮಧ್ಯಾಹ್ನ 3 ಗಂಟೆ ಸರಿಯಾಗಿ ಇದರ ಶೋ ಇರುತ್ತೆ. ಅದರ್ವೈಸ್ ಬೇ ಏರಿಯಾ ಏನಿದೆ, ಬೇರೆ ಎಲ್ಲ ಯುದ್ಧ ವಿಮಾನಗಳು ನಿಲ್ಲಿಸಿರ್ತಕ್ಕಂಥ ಬೇ ಏರಿಯಾ, ಅಲ್ಲಿ ಇದನ್ನ ಡಿಸ್ಪ್ಲೇಗೂ ಕೂಡ ಇಟ್ಟಿರ್ತಾರೆ. ಇಷ್ಟೇ ಹತ್ತಿರದಿಂದ SU-57 ಅನ್ನ ಗಮನಿಸುವ ಅವಕಾಶ ಈ ಬಾರಿಯ ಏರೋ ಇಂಡಿಯಾ 2025 ನಿಮಗೆ ಒದಗಿಸಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಇಂಡಿಯಾ 2025 ಬೆಂಗಳೂರು.